ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಈ ದಿವಸ ಹಿರಿಯರ ಅನುಭವಿಗಳ ಆಶೀರ್ವಾದ ಮಾರ್ಗದರ್ಶನಗಳನ್ನು ಪಡ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ. ಅಂತಹ ಸಂದರ್ಭಗಳು ನಿಮಗೆ ಅನಾಯಾಸವಾಗಿ ಸಿಗ್ತಕ್ಕಂಥದ್ದು, ಅಂತಹ ವ್ಯಕ್ತಿಗಳು ಸಂಪರ್ಕಕ್ಕೆ ಬರ್ತಾರೆ ಅನ್ನುವಂಥದ್ದು ಈ ದಿವಸದ ವಿಶೇಷ ಅಂತ ಹೇಳಬೇಕು. ವಾಹನ ಚಾಲನೆಯಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಅದರಿಂದ ವೈಯಕ್ತಿಕವಾದಂತಹ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನು ಹೊರತಾಗಿ ವಿಶೇಷವಾದಂತಹ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸಕ್ಕೂ ವಾಹನವನ್ನು ಚಲಾಯಿಸಿಕೊಂಡು ಹೋಗ್ತಕ್ಕಂಥದ್ದು ಬೇಡ ಅನ್ನುವಂಥದ್ದು ಸ್ಪಷ್ಟವಾಗತ್ತೆ. ನಿಮ್ಮ ಜವಾಬ್ದಾರಿಗಳಿಗೆ ಬದ್ಧರಾಗಿರಬೇಕು. ಕರ್ತವ್ಯ ಲೋಪ ಆಯಿತು ಅಂತಾದರೆ, ಬೇಜವಾಬ್ದಾರಿತನವನ್ನು ತೋರಿಸಿದ್ರಿ ಅಂತಾದರೆ ದೊಡ್ಡದಾದಂತಹ ಶಿಕ್ಷೆಯನ್ನು, ನಷ್ಟವನ್ನು, ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಈ ದಿವಸ ನಿಮಗೆ ಇದ್ದಕ್ಕಿದ್ದ ಹಾಗೆ ಅತಿಥಿಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಒಂದು ಕ್ಷಣದಲ್ಲಿ ಏನೋ ಗೊಂದಲವಾಗತ್ತೆ, ಆದರೂ ಕೂಡ ಸಂತೋಷದಿಂದ ನಿಮ್ಮ ಕರ್ತವ್ಯವನ್ನು ನೀವು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಒದಗಿ ಬರಬಹುದು ಅನ್ನುವಂಥದ್ದು ಮೇಲಧಿಕಾರಿಗಳಿಂದ ಅಥವಾ ಬೇರೆ ಹಿರೀಕರಿಂದ ನಿಮಗೆ ಸ್ವಲ್ಪ ಒತ್ತಡಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಸ್ವಂತ ಕೆಲಸಗಳು ಏನಾದರೂ ಇದ್ದರೆ ಅದೆಲ್ಲವನ್ನು ಈ ದಿವಸ ಪೂರೈಸಿಕೊಳ್ಳಬಹುದು ಅನ್ನುವಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಆಂಜನೇಯನ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ವೃಷಭ ರಾಶಿ, ಸರ್ಕಾರಿ ಕೆಲಸಗಳಲ್ಲಿ ಒಂದಷ್ಟು ಅಡಚಣೆಗಳಾಗತ್ತೆ. ಸುಸೂತ್ರವಾಗಿ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳು ನಿಮ್ಮ ಪಾಲಿಗೆ ಆಗೋದಿಲ್ಲ ಅನ್ನುವಂಥದ್ದು. ಇದರಲ್ಲಿ ಅಚ್ಚರಿ ಏನಿಲ್ಲ. ಆದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ನಿಮಗೆ ಹೀಗಾಯ್ತಲ್ಲ, ಹೀಗಾಗತ್ತಲ್ಲ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಹವಾಮಾನ ಬದಲಾವಣೆಯಿಂದ ತಲೆನೋವಾಗಲಿ ಅಥವಾ ಸಣ್ಣ ಪುಟ್ಟ ಶೀತ, ಕೆಮ್ಮು, ಜ್ವರ ಇತ್ಯಾದಿಗಳು ನಿಮ್ಮನ್ನು ಬಾಧಿಸಬಹುದು. ಸ್ವಯಂ ವೈದ್ಯಕ್ಕಿಂತ ವೈದ್ಯರ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆರೋಗ್ಯದಲ್ಲಿ ವ್ಯತ್ಯಯವಾದರೆ ಇಡೀ ದಿನದ ಎಲ್ಲ ಯೋಜನೆಗಳು, ಎಲ್ಲ ಕೆಲಸಗಳು ಹಾಳಾಗತ್ತೆ ಅಂತಕ್ಕಂಥದ್ದು ಗಮನದಲ್ಲಿರಬೇಕು. ಪ್ರೇಮಿಗಳು ತುಂಬ ಉತ್ಸುಕರಾಗಿರ್ತಕ್ಕಂತಹ ದಿವಸ ಇದು. ನಿಮ್ಮ ಉತ್ಸಾಹಕ್ಕೆ ಎಡೆಯೇ ಇಲ್ಲ ಅಂತ ಹೇಳಬೇಕಾದಂಥದ್ದು. ವೃಷಭ ರಾಶಿಯವರಿಗೆ ಅತಿಯಾದಂತಹ ಕೋಪದಿಂದ ಸ್ವಲ್ಪ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ನಿಮಗೆ ಯಾವುದು ಸರಿಯಲ್ಲ ಅಂತ ಅನಿಸುತ್ತೋ ಆ ಎಲ್ಲ ವಿಷಯಗಳಿಗೆ ಕೋಪ ಬರ್ತಕ್ಕಂತಹದ್ದು ಸಹಜ. ಕೋಪ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಇರತಕ್ಕಂತಹ ಒಂದು ಲಕ್ಷಣ, ಒಂದು ಗುಣ. ಆದರೆ ಯಾವ ಸಂದರ್ಭದಲ್ಲಿ ಅದನ್ನು ಹೇಗೆ, ಎಷ್ಟರ ಮಟ್ಟಿಗೆ ನಾವು ಹೊರ ಹಾಕಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕಾಗತ್ತೆ. ಪ್ರತಿಯೊಂದಕ್ಕೂ ಕೂಡ ಕೋಪ ಮಾಡಿಕೊಂಡ್ರೆ ಹೇಗೆ ಅನ್ನುವಂಥದ್ದಿರುತ್ತೆ. ನಮ್ಮದೇ ಒಂದು ವೇಳೆ ತಪ್ಪಾಗಿದ್ದರೆ ಆಗ ಮತ್ತೆ ಕ್ಷಮೆಯನ್ನು ಯಾಚಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇದು ಯಾವುದೂ ಬೇಡ. ಇದರ ಬದಲು ತಾಳ್ಮೆಯಿಂದ, ವಿವೇಕದಿಂದ ವರ್ತಿಸಿದಾಗ ನಮ್ಮ ಗೌರವ ಹಾಗೆ ಉಳಿತಕ್ಕಂಥದ್ದು, ಗೌರವ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಪ್ರಮುಖ ಉಪಕರಣ ಅಥವಾ ವಾಹನಕ್ಕೆ ಹಾನಿಯಾಗ್ತಕ್ಕಂತಹ ಸೂಚನೆ, ಆ ದಂಡವನ್ನು ಅಥವಾ ಆ ವೆಚ್ಚವನ್ನು ನೀವೇ ಭರಿಸಬೇಕಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ವಿದ್ಯಾರ್ಥಿಗಳು ಬಲವಂತವಾಗಿ ಆದರೂ ಕೂಡ ಓದಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಈ ಕಡೆ ಪೋಷಕರದ್ದಿರ್ಬೋದು, ಇಲ್ಲ ಉಪಾಧ್ಯಾಯಗಳದ್ದಿರ್ಬೋದು, ಅಥವಾ ನಿಮಗೆ ಯಾವುದೋ ಒತ್ತಡಗಳಿರಬಹುದು. ಅನಿವಾರ್ಯವಾಗಂತೂ ಓದಿನ ಕಡೆ ಗಮನವನ್ನು ಕೊಡಬೇಕು. ಇದು ಬಲಾತ್ಕಾರವಾಗಿ ಬಲವಂತವಾಗಿ ಮಾಡ್ತಕ್ಕಂತಹ ಕೆಲಸ ಅಲ್ಲ. ನಿಮಗೆ ಮಾನಸಿಕವಾಗಿ, ಆಂತರಿಕವಾಗಿ ನಾನು ಓದಬೇಕು, ನನ್ನ ಕರ್ತವ್ಯ ಇದು, ನನಗೆ ಇದನ್ನು ಹೊರತಾಗಿ ಬೇರೆ ಯಾವ ಜವಾಬ್ದಾರಿಗಳು ಇಲ್ಲ ಅನ್ನುವಂತಹ ಭಾವನೆಯಿಂದ ಓದಿನ ಬಗ್ಗೆ ಗಮನವನ್ನು ಕೊಡಬೇಕಾದಂಥದ್ದು. ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಓದಿನ ಒಲವು ನಿಮಗೆ ಹೆಚ್ಚಾಗಲಿ. ಶುಭವಾಗಿ. ಮಿಥುನ ರಾಶಿ, ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಂತೋಷವಾಗಿರತಕ್ಕಂತಹ ಸಮಯ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಹಾಳು ಮಾಡಿಕೊಳ್ಳಬೇಡಿ. ವಿಶೇಷವಾದಂತಹ ಈ ಸಂದರ್ಭವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಆನಂದದಿಂದ ಇರಿ ಅಂತಕ್ಕಂಥದ್ದು. ಮಕ್ಕಳಿಗೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಿ. ಆ ಹಣ ಖರ್ಚಾದರೂ ಕೂಡ ಏನೋ ಒಂದು ರೀತಿಯಲ್ಲಿ ಸಂತೋಷವನ್ನು ಪಡ್ತೀರಿ, ಸಂಭ್ರಮಿಸ್ತೀರಿ ಅಂತಕ್ಕಂಥದ್ದು. ಕಾಲಿನ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳಬಹುದು. ಅದನ್ನು
ಸರಿಯಾದಂತಹ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿಕೊಂಡು ಸೂಕ್ತ ಪರಿಹಾರವನ್ನು ಪಡ್ಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅಧ್ಯಯನ, ಧ್ಯಾನ ಇತ್ಯಾದಿಗಳಿಗೆ ಶರೀರ ಯಾಕೋ ಅನುಮತಿಯನ್ನು ನೀಡುವುದಿಲ್ಲ. ಅಂದರೆ ಅಧ್ಯಯನ ಮಾಡೋದಕ್ಕೆ ಒಂದು ಕಡೆ ಕೂತು ಓದಬೇಕು ಅಂತಂದರೆ ಶಾರೀರಿಕವಾಗಿ ಏನೋ ಸಮಸ್ಯೆ, ಶರೀರ ಯಾಕೋ ನಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಹಾಗೆ ಧ್ಯಾನ ಮಾಡಬೇಕು ಅಂತಂದರೆ ಶರೀರ ಯಾಕೋ ನಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಉತ್ತರವಾಗಿರುತ್ತೆ. ತಮ್ಮ ಕೋಪವನ್ನು ಸ್ನೇಹಿತರ ಮೇಲೆ, ಮನೆಯವರ ಮೇಲೆ ತೀರಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಸ್ನೇಹಿತರಾಗಲಿ ಮನೆಯವರಾಗಲಿ ಏನೋ ಒಂದು ರೀತಿಯ ಬೇಸರವನ್ನು ಮಾಡಿಕೊಂಡ್ರೆ ಅದು ದ್ವೇಷವಾಗಿ ಪರಿಣಮಿಸಿದರೆ, ದ್ವೇಷವಾಗಿ ತಿರುಗಿದರೆ ನಿಮಗೆ ಅದು ದೊಡ್ಡ ತೊಂದರೆಯಾಗಿ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ವ್ಯಾವಹಾರಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಹೊಸ ಸ್ನೇಹಿತರು ಸಿಕ್ಕಬಹುದು. ಆದರೆ ಆ ಸ್ನೇಹಿತರ ಪೂರ್ವಾಪರಗಳನ್ನು ಸರಿಯಾಗಿ ತಿಳಿದಲೇ ಅವರ ಜೊತೆಯಲ್ಲಿ ವ್ಯವಹಾರವನ್ನು ಆರಂಭಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಬೆಳವಣಿಗೆಗೆ ಯಾವ ವ್ಯವಹಾರವನ್ನು ನೀವು ಇಟ್ಟುಕೊಂಡಿದ್ದೀರೋ, ಯಾವ ವೃತ್ತಿಯನ್ನು ಅನುಸರಿಸ್ತಾ ಇದ್ದೀರೋ ಅದರ ಕೆಲವು ಗುಣಲಕ್ಷಣಗಳನ್ನು, ಕೆಲವು ವಿಚಾರಗಳನ್ನು ನೀವು ಹೊಸ ಸ್ನೇಹಿತರ ಬಳಿಯಲ್ಲಿ ಗೌಪ್ಯವಾಗಿ ಇಟ್ಟಿರತಕ್ಕಂಥದ್ದು ಬಹಳ ಒಳ್ಳೆಯದಾಗುತ್ತೆ. ಮಾನಸಿಕವಾದಂತಹ ಬೇಸರವಾಗಲಿ, ಅಸಮಾಧಾನವಾಗಲಿ ಇದು ಸರ್ವೇ ಸಾಧಾರಣವಾಗಿರುತ್ತೆ. ಆದರೆ ಆ ರೀತಿಯ ಅಸಮಾಧಾನ ಯಾವುದಕ್ಕೋಸ್ಕರ ಆಯಿತು ಅನ್ನುವಂಥದ್ದನ್ನು ತಿಳಿಬೇಕಾದಂಥದ್ದು ಮುಖ್ಯವಾಗುತ್ತೆ. ಹಣಕಾಸಿನ ವ್ಯವಹಾರಗಳು ಏನೇ ಇರಲಿ ಮಧ್ಯಾಹ್ನದ ನಂತರದಲ್ಲಿ ಅದನ್ನು ಮಾಡಿ ಅನ್ನುವಂಥದ್ದು. ಅದರಲ್ಲೂ ಸಾಮಾನ್ಯವಾಗಿ ಮಧ್ಯಾಹ್ನ 2 ಗಂಟೆಯ ನಂತರದಲ್ಲಿ ಆ ವ್ಯವಹಾರಾದಿಗಳನ್ನು ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ತುಂಬ ಅಗತ್ಯ ಇದ್ದರೆ ಹೋಗಲೇಬೇಕು, ಬೇರೆ ದಾರಿ ಇಲ್ಲ, ನನ್ನನ್ನು ಬಿಟ್ಟರೆ ಯಾರನ್ನೂ ಕಳಿಸ್ಲಿಕ್ಕಾಗೋದಿಲ್ಲ ಅನ್ನುವಂತಹ ಅನಿವಾರ್ಯಗಳಿದ್ದರೆ ರಾಹುಕಾಲ ಕಳೆದ ನಂತರದಲ್ಲಿ ಪ್ರಯಾಣವನ್ನು ಮಾಡಬಹುದು ಅನ್ನುವಂಥದ್ದು. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.